ನಮಸ್ತೆ ರೈತ ಬಾಂಧವರೇ. ನನ್ನ ಹೆಸರು ನಟರಾಜ್ ಫ್ಲೋರಜ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕಡೂರು ಕ್ರಾಸನ್ನು ಚಿತ್ರದುರ್ಗ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇವತ್ತು ನಾವು ತಾಯಿ ಹೈಬ್ರಿಡ್ ಹಲಸಿನ ಗಿಡ ಇವತ್ತು ನಾವು ಗೋವಿಂದರಾಜ್ ಸರ್ ಕುರುಟಗೆರೆ ಕಡೂರು ತಾಲೂಕು ಇವ್ರ ತೋಟಕ್ಕೆ ಬಂದಿದ್ದೀವಿ. ಇವತ್ತು ಗಿಡ ಕೊಡಬೇಕಾದ್ರೆ ಸಣ್ಣ ಗಿಡ ಕೊಟ್ಟಿದ್ದು ನಾವು, 1 ಅಡಿ ಗಿಡ. ಬಟ್ ಇದು 5 ತಿಂಗಳು ಗಿಡ. ಇಲ್ಲಿ ಒಂದು 600 ಗಿಡ ನಾಟಿ ಮಾಡಿದ್ದಾರೆ ಇವರು. ಸೊ ಸುತ್ತ ನೋಡ್ತಾ ಇದ್ದಾರೆ ಇಲ್ಲೆಲ್ಲ ಕೂಡ, ಎಲ್ಲ ಗಿಡ ಕೂಡ ಯೂನಿಫಾರ್ಮೆಟಿಗೆ ಸೆಟ್ ಆಗಿದೆ. ಸೊ ಸ್ಟಾರ್ಟಿಂಗ್ ಬಂದಾಗ ಏನಪ್ಪ ಗಿಡಗಳು ಹಿಂಗಿದೆ ಅಂತ ಅಂದ್ಕೊತಿದ್ದು, ಬಟ್ ಚಿಕ್ಕ ಗಿಡಗಳನ್ನ ನಾಟಿ ಮಾಡಿದಾಗ ಇವರು ನಮ್ಮ ಗೊಬ್ಬರ ಆಗಿರ್ಬೋದು, ಯೂಮಿಕ್ಕು, ಸೀವಿಡ್ಸು, ಕುರಿ ಗೊಬ್ಬರ ಇದೆಲ್ಲ ಹಾಕಿದಾಗ ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಗಿಡನ ಬೆಳೆಸಿದಾಗ 100% ಗಿಡ ಗ್ರೋತ್ ರೇಷಿಯೋ ಚೆನ್ನಾಗಾಗುತ್ತೆ. 5 ತಿಂಗಳು ಗಿಡ ಇದು. ಸೊ ಇನ್ನು ಇದು ಭೂಮಿಗೆ ಸೆಟ್ ಆಯಿತು. ಈ ಮಳೆಗಾಲದಲ್ಲಿ 100% ಇನ್ನೂ ಜಾಸ್ತಿ ಆಗುತ್ತೆ. ವಿತಿನ್ ನೆಕ್ಸ್ಟ್ 3 to 4 ಮಂತಲ್ಲಿ ಇನ್ನೂ 2 ಅಡಿ 3 ಅಡಿ ಎಕ್ಸ್ಟ್ರಾ ಬೆಳೆದಿರುತ್ತೆ. ಒಂದು ವರ್ಷ ನೀವು ಕರೆಕ್ಟಾಗಿ ಯೂಮಿಕ್ಕು, ಸೀವಿಡ್ಸು, ಫರ್ಟಿಲೈಸರು, ನೀರು ಎಲ್ಲ ಕೊಟ್ಟು ಕಾಪಾಡಿದ್ರ ಅಂದರೆ ಸೊ ನೆಕ್ಸ್ಟ್ ವರ್ಷದಿಂದ ತನ್ನಷ್ಟಕ್ಕೆ ತಾನೇ ಗ್ರೋತ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು ವರ್ಷದಲ್ಲಿ ಏನೇ ಒಂದು ಸಣ್ಣ ಡಿಸೀಸಸ್ ಬಂದರೂ ಕೂಡ ಅದಕ್ಕೆ ಬೇವಿನ ಎಣ್ಣೆ ಆಗಿರ್ಬೋದು, ಉಪ್ಪು ಇದನ್ನೆಲ್ಲ ಕೂಡ ಹಾಕಿ ನೀವು ಸ್ಪ್ರೇ ಮಾಡ್ತಿರ್ಬೇಕು. ಆಮೇಲೆ ಇವೇನು ನೀವು ಗ್ರಾಫ್ಟೆಡ್ ಗಿಡಗಳಿದ್ದಾವಲ್ಲ, ಇದನ್ನು ಇಲ್ಲಿ ನೋಡಿ, ಇದನ್ನೆಲ್ಲ ತೆಗ್ದಿದ್ದಾರೆ ಇವರು, ಕವರೆಲ್ಲ ತೆಗ್ದಿದ್ದಾರೆ. ಇಲ್ಲಿ ನಿಮಗೆ ನ್ಯಾಚುರಲಾಗಿ ಬಂದಿದೆಯಲ್ಲ, ಇದನ್ನು 60 ದಿನ ನಂತರ ನೀವು ಆ ಕವರ್ನ ಏನು ಕಟ್ಟಿರ್ತಿರಲ್ಲ, 60 ದಿನ ನಂತರ ಆ ಕವರ್ನ ರಿಮೂವ್ ಮಾಡಬೇಕು. ಒಂದು ಆಪ್ರೇಷನ್ ಬ್ಲೇಡ್ನ ತೊಗೊಂಡು ಸಣ್ಣದ ಆ ಕವರ್ನ ರಿಮೂವ್ ಮಾಡಿದಾಗ ಏನಾಗುತ್ತೆ, ಹಾಗೆ ಬಿಡಬೇಕು. ಅದು ಡ್ರೈ ಆಗಬೇಕು, ಮಣ್ಣು ಹಾಕಬಾರ್ದು. ಆವಾಗ ಏನಾಗುತ್ತೆ, 1 ತಿಂಗಳು 2 ತಿಂಗಳ ನಂತರ ಸ್ಟಿಮ್ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಸ್ಟಿಮ್ ಬಂದಾಗ ನೀವು ಮಣ್ಣು ಹಾಕ್ಕೋಬೋದು. ಆವಾಗ ಸುತ್ತ ನೀವೇನು ಮಾಡಬೇಕು, ಪಾತಿ ಥರ ಮಾಡಿಬಿಟ್ಟು ನೀರು ಮತ್ತು ಫರ್ಟಿಲೈಸರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ಗಿಡ ಗ್ರೋತು ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ರೈತ ಬಾಂಧವರೇ, ಥ್ಯಾಂಕ್ ಯು.